सब सरकार है ನಿಮಗೂ ಗೊತ್ತಾಕೈತಿ ಏನಂತ ನೀವೇನು ಭರೋಸೆ ಐತಿ ಯಾರ ಮೇಲೆ ಐತಿ. ನಾನು ಒಬ್ಬ ನೀವು KPCC ಅಧ್ಯಕ್ಷ ಇದ್ದಾಗ ನನಗೆ ಅಲ್ತಾಪಳ್ಳವರು ಟಿಕೆಟ್ ಕೊಟ್ಟರು. ನಾನು ಒಬ್ಬ ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ತೊಗೊಂಡು ಆಯ್ಕೆ ನಾವು ಸ್ವಲ್ಪ ಡ್ಯಾಮೇಜ್ ಆಗೋದು ಯಾರು ಮಾಡ್ತಾರೋ ಅವ್ರನ್ನ ಇಮಿಡಿಯೇಟ್ಲಿ ತಾವು ಆಕ್ಷನ್ ತೊಗೊಳ್ಳಿ. ಯಾರೇ ಇರಲಿ, ಇವತ್ತು ನಾನಿದ್ದರು ಸರ್ ನನ್ನೂ ಸಸ್ಪೆಂಡ್ ಮಾಡಿ, ನನ್ನ ಮೇಲೆ ಆಕ್ಷನ್ ತೊಗೊಳ್ಳಿ, ನನ್ನೂ FIR ಹಾಕ್ತೀವಿ, ನಾನು ಜೈಲು ಕಳಿಸ್ತೀನಿ ಸರ್. ನಾನೇ ಇದ್ದೀನಿ, ನಾನು ಇಷ್ಟು ಒಪ್ಪನೆ, ಯಾಕಂದ್ರೆ ನನಗೆ ಗೊತ್ತೈತಿ ನಾನು ತಮ್ಮ ಗಮನಕ್ಕೆ ತಪ್ಪಿಲ್ಲ ಏನಾಗ್ಬಿಟ್ಟೈತಿ. ನಾವು ಇಷ್ಟೆಲ್ಲ ಟಾಪ್ ತರಕ್ಕೆ ವಿಷಯ ನಾವು ಮಾತಾಡ್ತೀವಿ ಸಮಾಜದಿಂದ ತಂದಿಮಂದಿಂದ ಹೆಂಗೆ ಕೋಟೆಡ್ಡಿ ಸಾಹೇಬ್ರು ನಮ್ಮ ಸಮಾಜ ಹೆಂಗೆ ಕೇಳಿ ಸರ್ ಕೋಟೆಡ್ಡಿ ಸಾಹೇಬ್ಗೆ ಅನ್ನ ಪಾಟೀಲ್ ನಮ್ಮ ಕೈಯಾಗಿ ನಾವು ಇವ್ರಿಗೆ ಕಾಂಗ್ರೆಸ್ ಅಧ್ಯಕ್ಷ ಇದ್ರು ಅವಾಗಿಂದ ಬಂದವ ನಾನು ವೈಸ್ ಪ್ರೆಸಿಡೆಂಟ್ ಇದ್ದೆ ಅವ್ರ ಕೈಯಾಗ ಡೆಪ್ಟಿ ಮ್ಯಾನೇಜ್ MB ಪಾಟೀಲ್ ರಿಲೇಷನ್ಸ್ ಖಾಸಗಿ ಎಲ್ಲ ಬಂದು ನಾವು ಅದರಿಂದಲೇ ಮಾನಿಟರ್ ಮಾಡ್ತಾ ಇದ್ದೇವೆ. ಪ್ರತಿ ಮೂಮೆಂಟು ಮಾನಿಟರ್ ಅವು ಕಾರಣಗಳು ಶಿಕ್ಷೆ ಆಗಲೇಬೇಕು. ಅನುಮಾನ ಕೊಡುವಂಥ ಶಿಕ್ಷೆ ಆಗಬೇಕು. ನಾವು ನಾನು ಹೇಳೋಕ್ಕಾಗುತ್ತೆ ಹೌದೌದು ನಾವು ಪ್ರೆಸೆಂಟ್ ಮಾಡುವಾಗ ಅದೇ ಮಾಡೋಣ. ಮೊದಲನೇದು 18/4/24 ನೇಹಾ ಎನ್ನತಕ್ಕಂಥ 23 ವರ್ಷದ ಹೆಣ್ಣುಮಗಳು, ಅವಳನ್ನು ಫಯಾಜ್ ತಂದೆ ಬಾಬಾ ಸಾಹೇಬ್ ಖೊಂದು ನಾಯಕ್ ಅಂತಕ್ಕಂಥ ಹೆಸರಿನ ವ್ಯಕ್ತಿ ಕೊಲೆ ಮಾಡ್ತಾನೆ. ಅದರ ಹಿನ್ನೆಲೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ನಾನು ತಮಗೆ ಹೇಳೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ತನಿಖೆ ನಡೀತಾ ಇದೆ. ನಾವು ಸರ್ಕಾರದಲ್ಲಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ಅದನ್ನು ಪೊಲೀಸ್ನವರು ಸುಮಾರು 1 ಗಂಟೆಯಲ್ಲಿ ಅವನನ್ನು ಸೆಕ್ಯೂರ್ ಮಾಡ್ತಾರೆ. ಅದರ ಹಿನ್ನೆಲೆಯನ್ನು ಮತ್ತು ಅದು ಯಾಕೆ ಮರ್ಡರ್ ಆಗಿದೆ, ಅವನು ಯಾಕೆ ಅವರನ್ನು ಮರ್ಡರ್ ಮಾಡಿದ್ದಾನೆ, ಈ ಎಲ್ಲ ವಿಚಾರಗಳು ಕೂಡ ಈಗ ತನಿಖೆ ಇರೋದರಿಂದ ನಾನೇನು ಕೂಡ ಹೆಚ್ಚು ವಿವರಣೆಯನ್ನು ಕೊಡೋದಕ್ಕೆ ಹೋಗೋದಿಲ್ಲ, ದಯಮಾಡಿ ಕ್ಷಮಿಸಬೇಕು. ತಕ್ಷಣ ನಾವು ಅದನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ಗೆ CIDಗೆ ಕೊಟ್ಟು ಅದನ್ನು ತನಿಖೆ ನಡೀತಾ ಇದೆ. ಇದರಲ್ಲಿ ಅನೇಕ ಜನ ದುರದೃಷ್ಟವಶಾತ್ ಅನೇಕ ಜನ ರಾಜಕೀಯ ಬಣ್ಣವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದರು. ಆದರೆ ಬಹಳ ಮುಖ್ಯವಾಗಿ ಇಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಆ ವ್ಯಕ್ತಿ ಏನು ಫಯಾಜ್ ಅಂತಕ್ಕಂಥವನು ಯಾವ ಉದ್ದೇಶಕ್ಕಾಗಿ ಆ ನೇಹಾಳನ್ನು ಮರ್ಡರ್ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಹೆಚ್ಚು ನಾವು ಗಮನಿಸಬೇಕಾಗಿರುವಂಥದ್ದು. ಅದನ್ನೇ ನಾವು ಇವತ್ತು ಮೂಲವಾಗಿ ಇನ್ವೆಸ್ಟಿಗೇಷನಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು. ಅನೇಕ ಜನ ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ನಾವು ಇಲಾಖೆಯಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಗಮನಿಸಿದೆ. ಯಾವ ಆ್ಯಂಗಲ್ನಲ್ಲಿ ತನಿಖೆ ಮಾಡಬೇಕು, ಮೂಲತಃ ಇದರ ಸತ್ಯಾಂಶವನ್ನು ಹೊರಗೆ ತರಬೇಕು, ಅದರ ಮೂಲಕ ಆ ವ್ಯಕ್ತಿಗೆ ಶಿಕ್ಷೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ. ಅದನ್ನು ಇಲಾಖೆ ಈಗಾಗಲೇ ಮಾಡ್ತಾ ಇದೆ.
ಒಂದಂತೂ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ, ಯಾವುದೇ ಕಾರಣಕ್ಕೂ ಯಾವ ಒತ್ತಡ ಇರಲಿ ಅಥವಾ ಯಾವುದೇ ರೀತಿಯ ತನಿಖೆಯಲ್ಲಿ ನಿರಾಸಕ್ತಿ ಆಗಲಿ ಆಗೋದಕ್ಕೆ ಬಿಡೋದಿಲ್ಲ. ಆ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ಮೂಲ ಉದ್ದೇಶ. ಅದಕ್ಕೆ ಏನೆಲ್ಲ ಎವಿಡೆನ್ಸ್ಗಳು ಬೇಕು ಅಂತ ಹೇಳಿ ಅದನ್ನು ನೋಡಬೇಕು ಅನ್ನುವಂಥದ್ದನ್ನು ಅವರು ಪೊಲೀಸ್ ಇಲಾಖೆ ಮಾಡುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.